ಪ್ರೀತಿ ಎಂಬುದು ಕೇವಲ ಎರಡೇ ಎರಡು ಅಕ್ಷರಗಳ ಪದವಲ್ಲ. ಬದಲಿಗೆ ಪ್ರೀತಿ ಎಂಬ ಪದವು ಅನೇಕ ಅರ್ಥಗಳಿಂದ ಕೂಡಿದೆ. ಇದು ಅತಿ ಹೆಚ್ಚು ಪ್ರಭಾವಶಾಲಿಯೂ ಕೂಡ ಹೌದು. ಪ್ರೀತಿಯಿಂದ ಇಡೀ ಜಗತ್ತನ್ನೇ ಜಯಿಸಬಹುದು ಅಂತೆ. ಪ್ರೀತಿ ಎನ್ನುವುದು ಕೇವಲ ಮಾನವ ಕುಲಕ್ಕೆ ಮಾತ್ರ ಸೀಮಿತವಾದುದಲ್ಲ. ಸರಿಯಾಗಿ ನಾವು ಅವುಗಳನ್ನು ಗಮನಿಸಿದರೆ ಅದು ಎಲ್ಲರಲ್ಲೂ ಕಾಣಸಿಗುತ್ತದೆ. ಮುಗ್ಧ ಮೂಕ ಪ್ರಾಣಿಗಳಿಗೆ ನಾವು ಸಾಸಿವೆಯಷ್ಟು ಪ್ರೀತಿ ತೋರಿದರೆ ಅವು ನಮಗೆ ಬೆಟ್ಟದಷ್ಟು ಪ್ರೀತಿಸುತ್ತದೆ. ಹೀಗೆ ಪ್ರೀತಿಗೆ ಎಲ್ಲರನ್ನೂ ಎಲ್ಲವನ್ನೂ ಜಯಿಸುವಂತಹ ನಿಗೂಢವಾದ ಶಕ್ತಿಯೂ ಇದೆ. ಹೀಗೆ ಪ್ರತಿಯೊಂದು ಧರ್ಮದಲ್ಲಿಯೂ ಪ್ರೀತಿಯ ಪರಿಕಲ್ಪನೆಗೆ ಅಪಾರವಾದ ಆದ್ಯತೆಯನ್ನು ನೀಡುತ್ತಾರೆ. ನಿಜವಾಗಿಯೂ ಪ್ರೀತಿಯ ಮೂಲಕ್ಕೆ ಇಳಿದು ನೋಡಿದಾಗ, ಅದರ ಅರ್ಥ ಹುಡುಕುತ್ತಾ ಹೋದಾಗ ತಿಳಿಯುವುದೇನೆಂದರೆ, ಈ ಪ್ರೀತಿ ಎಂಬುದು ಮನಸ್ಸಿನಿಂದ ಮೂಡಬೇಕೇ ಹೊರತು ಆ ಪ್ರೀತಿ ಒತ್ತಾಯಪೂರ್ವಕವಾಗಿರಬಾರದು. ಪ್ರೀತಿ ಎಂಬುದು ನಾವು ಖಾಲಿ ಪಡೆದುಕೊಳ್ಳುವುದಲ್ಲ. ನಾವು ಎಷ್ಟು ಅವರಿಗೆ ಕೊಡುತ್ತೇವೋ ಅದಕ್ಕಿಂತ 10ರಷ್ಟು ಜಾಸ್ತಿ ನಾವು ಪಡೆಯುತ್ತೇವೆ. ಪ್ರೀತಿ ಇಲ್ಲವಾದರೆ ಜೀವನಕ್ಕೆ ಅರ್ಥವೇ ಇಲ್ಲ. ಈಗ ನಾವು ಒಬ್ಬ ಹುಡುಗ ಒಂದು ಹುಡುಗಿಯನ್ನು ಇಷ್ಟಪಡುತ್ತಿದ್ದರೆ, ನಿಜವಾಗಿಯೂ ಇಷ್ಟಪಡುತ್ತಿದ್ದರೆ, ಈ 5 ಸೈನ್ಸನ್ನು ನೀವು ನೋಡಬಹುದು. 1. ಸಂತೋಷವನ್ನು ಬಯಸುತ್ತಾನೆ. ಅಂದರೆ ಯಾವ ವ್ಯಕ್ತಿ ಒಂದು ಹುಡುಗಿಯನ್ನು ಇಷ್ಟಪಡುತ್ತಾನೋ ಆತ ಯಾವಾಗಲೂ ಅವಳ ಸಂತೋಷವನ್ನೇ ಬಯಸುತ್ತಾನೆ. ಒಂದು ವೇಳೆ ನೀವು ಬೇಸರದಲ್ಲಿದ್ದಾಗ ಆತ ನಿಮಗೆ ಫೇವರೇಟಾದ ಥಿಂಗ್ಸನ್ನು ಮಾಡಲು ಬಯಸುತ್ತಾನೆ. ನಿಮ್ಮನ್ನು ಹೇಗೆ ಬೇಕಾದರೂ ಹ್ಯಾಪಿಯಲ್ಲಿಡಲಿಕ್ಕೆ ಪ್ರಯತ್ನಿಸುತ್ತಾನೆ. ನಿಮ್ಮನ್ನು ಟ್ರಾವೆಲಿಗೆ ಕೊಂಡು ಹೋಗುವುದು, ಅಥವಾ ನಿಮಗೆ ಇಷ್ಟವಾದ ಪ್ಲೇಸಿಗೆ ಕರ್ಕೊಂಡು ಹೋಗುವುದು, ಅಥವಾ ನಿಮಗೆ ಇಷ್ಟವಾದ ತಿಂಡಿ ತಿನಿಸನ್ನು ಕೊಡಿಸುವುದು. ಹೀಗೆ ಯಾವಾಗಲೂ ನಿಮ್ಮನ್ನು ಸಂತೋಷದಿಂದ ಇರಿಸಲಿಕ್ಕೆ ಬಯಸುತ್ತಾನೆ. ನೀವು ಯಾವಾಗ ಬೇಸರದಿಂದ ಅಥವಾ ಸ್ಯಾಡ್ ಆಗಿರ್ತೀರಿ ಆಗ ಅವನ ಉದ್ದೇಶವು ನಿಮ್ಮನ್ನು ಸಂತೋಷವಾಗಿಡಿಸುವುದಾಗಿದೆ. ಪಾಯಿಂಟ್ ನಂಬರ್ 2. ಯಾವ ವ್ಯಕ್ತಿ ಒಂದು ಹುಡುಗಿಯನ್ನು ನಿಜವಾಗಿ ಪ್ರೀತಿಸುತ್ತಾನೋ ಆತನಿಗೆ ಆಕೆ ಬಿಗ್ಗೆಸ್ಟ್ ಚಿಯರ್ ಲೀಡರ್ ಆಗಿರುತ್ತಾಳೆ. ಆತ ಸದಾ ಹೇಗೆ ಅವಳ ಸಂತೋಷವನ್ನು ಬಯಸುತ್ತಾನೋ ಹಾಗೆಯೇ ಆಕೆಯ ಸಕ್ಸಸ್ಸನ್ನು ಕೂಡ ತನ್ನ ಸಕ್ಸಸ್ ಎಂದು ಸೆಲೆಬ್ರೇಟ್ ಮಾಡುತ್ತಾನೆ. ಪಾಯಿಂಟ್ ನಂಬರ್ 3. ಗಿವಿಂಗ್ ಯು ಸೇಫ್ಟಿ. ತನ್ನ ಪ್ರಿಯತಮೆಯ ಸುರಕ್ಷತೆಯು ಆತನ ಮೊದಲ ಆದ್ಯತೆಯಾಗಿದೆ. ಯಾವ ವ್ಯಕ್ತಿಯು ನಿಜವಾಗಿ ಒಂದು ಹುಡುಗಿಯನ್ನು ಪ್ರೀತಿಸುತ್ತಾನೋ ಆತ ಆಕೆಯ ಸುರಕ್ಷತೆಯನ್ನು ನೋಡಿಕೊಳ್ಳುತ್ತಾನೆ. ಆಕೆಗೆ ಯಾವುದೇ ತೊಂದರೆ ಬರದ ಹಾಗೆ ಕೂಡ ನೋಡಿಕೊಳ್ಳುತ್ತಾನೆ. ಆತ ನಿಮ್ಮನ್ನು ಡೇಂಜರಸ್ ಪರ್ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತಾನೆ. ಯಾಕೆಂದರೆ ನಿಮ್ಮ ಜೀವನವು ಅವನಿಗೆ ಬಂಗಾರವಾಗಿದೆ. ಯಾವ ವ್ಯಕ್ತಿಯು ನಿಮ್ಮನ್ನು ಒಂದು ಡೇಂಜರಸ್ ಪರ್ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತಾನೋ ಆತ ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಾನೆಂದರ್ಥ. ಪಾಯಿಂಟ್ ನಂಬರ್ 4. ಹಿ ಇನ್ಕ್ಲೂಡ್ಸ್ ಯು ಇನ್ ಹಿಸ್ ಎವ್ರಿ ಪಾರ್ಟ್ ಆಫ್ ಲೈಫ್. ಯಾವ ವ್ಯಕ್ತಿಯು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾನೋ ಆತನು ತನ್ನ ಎಲ್ಲ ಕೆಲಸದಲ್ಲಿ ನಿಮ್ಮನ್ನು ಇನ್ಕ್ಲೂಡ್ ಮಾಡುತ್ತಾನೆ. ತನ್ನಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲದೆ ಎಲ್ಲ ವಿಷಯವನ್ನು ನಿಮ್ಮ ಬಳಿ ಶೇರ್ ಮಾಡುತ್ತಾರೆ. ಯಾವ ವ್ಯಕ್ತಿಯು ಯಾವುದೇ ಒಂದು ಪರ್ಸನಲ್ ವಿಷಯವನ್ನು ಕೂಡ ನಿಮ್ಮಲ್ಲಿ ಮುಚ್ಚಿಡದೆ ಎಲ್ಲವನ್ನು ನಿಮ್ಮ ಬಳಿ ಶೇರ್ ಮಾಡುತ್ತಿದ್ದಾರೆ ಎಂದರೆ ಅವರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದಾರೆ ಎಂದರ್ಥ. ಪಾಯಿಂಟ್ ನಂಬರ್ 5. ಮ್ಯೂಚುವಲ್ ರೆಸ್ಪೆಕ್ಟ್. ಪರಸ್ಪರ ಗೌರವ. ನಿಜವಾದ ಪ್ರೀತಿಯಲ್ಲಿ ಇಬ್ಬರೂ ಪರಸ್ಪರ ವ್ಯಕ್ತಿತ್ವ, ಅಭಿಪ್ರಾಯಗಳು ಅಥವಾ ಭಾವನೆಗಳನ್ನು ಪರಸ್ಪರ ಗೌರವಿಸುತ್ತಾರೆ. ನಿಮ್ಮನ್ನು ಗೌರವಿಸುವುದು ಮತ್ತು ಪ್ರೀತಿಸುವುದು ಅವರ ಮುಖ್ಯವಾದ ಗುರಿಯಾಗಿದೆ. ಈ 5 ಸೈನ್ಸ್ ನಿಮಗೆ ಕಂಡುಬಂದಲ್ಲಿ ಅವರನ್ನು ಪ್ರೀತಿಸಿ. ಆದರೆ ಇಂದಿನ ಟೈಮ್ಪಾಸ್ ಯುಗದಲ್ಲಿ ಪ್ರೀತಿ ಒಂದು ಪಾಲು ಪಡೆದುಕೊಂಡಿದೆ ಎಂದರೆ ತಪ್ಪಾಗಲಾರದು. ಪ್ರೀತಿ ಒಂದಾದ ಕಾಮವು ಪ್ರೀತಿಯಲ್ಲ, ತಾತ್ಕಾಲಿಕ ಭಾಗದಂತಾಗಿದೆ. ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳದೆ ತಮ್ಮ ಅಮೂಲ್ಯವಾದ ಜೀವನವನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾರೆ. ಪ್ರೀತಿ ಎಂಬುದು ಮಾನವ ನಿರ್ಮಿತವಾದುದಲ್ಲ, ಬದಲಿಗೆ ದೇವರಿಂದಲೇ ನಿರ್ಮಿತವಾದದ್ದು. ನಾವು ಯಾವುದೇ ವ್ಯಕ್ತಿಯನ್ನು ಮನಸಾರೆ ಇಷ್ಟಪಟ್ಟು ಪ್ರೀತಿ ಮಾಡುತ್ತಿದ್ದರೆ ಮೊದಲು ಅವರೊಂದಿಗೆ ಅವರು ನಮ್ಮಲ್ಲಿ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು ಮತ್ತು ನಂಬಿಗಸ್ತರಾಗಿದ್ದು ಪ್ರಾಮಾಣಿಕರಾಗಿರಬೇಕು. ಅವರನ್ನು ಅರ್ಥೈಸಿಕೊಳ್ಳಬೇಕು. ಅವರೊಂದಿಗೆ ಬೆರೆಯುತ್ತಾ ತಮ್ಮ ಸಮಯದಲ್ಲಿ ಒಂದಿಷ್ಟು ಸಮಯವನ್ನಾದರೂ ಅವರಿಗೆಂದೇ
ಮೀಸಲಿಡಬೇಕು. ಹಾಗೆ ಯಾವಾಗ ಅವರೊಂದಿಗೆ ನಮ್ಮ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುತ್ತೇವೆ ಅದೇ ನಿಷ್ಕಲ್ಮಶ ಪ್ರೀತಿ. ಈ ಕಾರಣದಿಂದಲೇ ಪ್ರೀತಿಯನ್ನು ದೇವರ ಸ್ವರೂಪ ಎಂದು ಹೇಳುತ್ತಾರೆ. ನಾವು ಯಾವಾಗ ಪ್ರೀತಿಯನ್ನು ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಅಳವಡಿಸಿಕೊಳ್ಳುತ್ತೇವೆಯೋ ಆವಾಗ ಸ್ವತಃ ದೇವರೇ ನಮ್ಮೊಳಗೆ ಬಂದು ನಮ್ಮೊಳಗಿನ ಪ್ರೀತಿಯನ್ನು ಅಮರವಾಗಿಸುತ್ತಾನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.